ಹಲೋ. ಏನಮ್ಮ ಫೋನ್ ಮಾಡಿ ಫೋನ್ ಎತ್ತನಿಲ್ಲ. ಅಯ್ಯೋ ನಾನು ಮಗ ಮನೇಲೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗಿದ್ದೆ ಕಣಮ್ಮ. ಚಾರ್ಜ್ ಇತ್ತಿಲ್ಲ, ಫೋನು ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ಚಾರ್ಜ್ ಹಾಕ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದೆ ಕಣಮ್ಮ, ಅವರೆಕಾಯಿ ಕೊಯ್ಯಕ್ಕೆ. ನಾನು 3-4 ಸತಿ ಮಾಡಿದೆ ಫೋನ. ಏನು ಹಿಂಗೆ ಎತ್ತೇನೆ ಇಲ್ವಲ್ಲ ಅನ್ಕೊಂಡು ಆಮೇಲೆ ಸುಮ್ಮನೆ ಅದೇ ನಾನು ಚಾರ್ಜ್ ಹಾಕ್ಬಿಟ್ಟು ಆನ್ ಮಾಡ್ಬಿಟ್ಟು ಹೋದೆ. ತಡು ಚಾರ್ಜಲ್ಲಿ ಬುಡಗಂಟ್ರುವೆ ಚಾರ್ಜಲ್ಲಿ ಯಾಕೋ ಚಾರ್ಜ್ ಸರಿ ನಿಲ್ತಿತ್ತಿಲ್ಲ. ಅದಕ್ಕೆ ಚಾರ್ಜ್ ಹಾಕ್ಬಿಟ್ಟು ಇದು ಮಾಡೋದು ಅನ್ಕೊಂಡು ಆಮೇಲಿಂದ ಮಾಡೋಕ್ಕಾಯ್ತದೆ. ಬಂದಮೇಲೆ ಫೋನ್ ನಾನು ಮಾಡಬೇಕಾಗಿತ್ತು, ಮೊನ್ನೆ ದಿವ್ಸ ಮಾಡಿದಲ್ವಾ, ಬಂದಮೇಲೆ ಮಾಡೋಕ್ಕಾಯ್ತದೆ ಅಂತ ಸುಮ್ಮನೆ ಅದೇ. ಈಗ ಬಂದಲ್ಲ ಮಿಸ್ ಕಾಲ್ ನೋಡಿದೆ, ಅದಕ್ಕೆ ಮಾಡಿದೆ ಕಣವ. ಐಕ್ಳು ಚೆನ್ನಾಗಿದ್ದಾವೆ? ಹ್ಞೂ ಚೆನ್ನಾಗವೆ ಕಣವ. ಐಕ್ಳು ಚೆನ್ನಾಗವೆ. ಬರೋಕೇಳು ಫೋನ್ ಮಾಡು, ಅಜ್ಜಿಗೆ ಫೋನ್ ಮಾಡು ಅಂತಿದ್ರು, ಅದಕ್ಕೆ ಮಾಡಿದೆ. ಈಗ ಯಾಕವ ಈಗ ವಸಂತಿ ನಾಳೆ ಹಬ್ಬ ಮಾಡಿಕೊಂಡು ನಾಳೆಗೆ ಬಾ, ತಾಸಿ ಗುಡ್ಸಿ ಮಾಡಿಬಿಟ್ಟು. ಸರಿ ಆಯಿತು, ನೋಡ್ತೀನಿ ಬಿಡು, ನೋಡ್ತೀನಿ ಬಿಡು, ನೋಡ್ತೀನಿ. ಏನಾದ್ರೆ ಒತ್ಲಂತೆ ಎಲ್ಲನೇ ತಾಸಿ ಗುಡ್ಸಿ ಮಾಡ್ಬಿಟ್ಟು ದೀಪ ಹಚ್ಬಿಟ್ಟು ನೋಡ್ತೀನಿ. ಹಬ್ಬದ ದಿವ್ಸ ಕದಾಕ ಬರ್ಬೇಕಲ್ಲ ಅಂತ ಕಣವ. ಇಲ್ಲ ನಾಡ್ದು ಬರ್ತೀನಿ ಬಿಡು. ನಾಡ್ದು ಬಂದ್ರೆ ಆಯ್ಕಿಲ್ವಾ? ಯಾವಾಗ ನಾಡ್ದು ಶನಿವಾರ ಬರ್ತೀನಿ ಬಿಡ್ಲ. ಶನಿವಾರ ಅಮ್ಮಯ್ಯ ಐಕ್ಳಿಗೆ ರಜೆ ಇರ್ತದಲ್ಲ, ಇಲ್ಲ ಶುಕ್ರವಾರ ಸಂಜೆಗೆ ಬರ್ತೀನಿ ಬಿಡು. ಬಂದಿರ ಆಯ್ತಿಲ್ಲ ನಾಳೆಗೆ ಬರ್ತೀನಿ ಬಿಡವ. ಬರ್ತೀನಿ ನಾಳೆಗೆ ಹಬ್ಬ ಮಾಡ್ಕೊಂಡು ಸುಮ್ಮನೆ ಅದೇ ಕೂರ್ಸ್ಕೊಂಡು ಹಬ್ಬದಲ್ಲಿ ಕದಾಕ ಬರೋದು. ಬರ್ತೀನಿ ಬಿಡು. ಇನ್ನೇನು ಮಾಡಿ ಒಂಚೂರ ಕೆಲಸ ಜಾಸ್ತಿ ಅದೇ. ನೆನ್ನೆ ಮನೆಯೆಲ್ಲ ಕೆಲ್ಸಕ್ಕೆ ಹೋಗಿದ್ನಲ್ಲ, ಸೋಸಿ ಮನೆ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಹಬ್ಬ ಮಾಡಿಬಿಟ್ಟು ನಾಡ್ದು ಬರ್ತೀನಿ. ನಾಡ್ದು ಸಂಜೆ ಮನೆಗೆ ಆಯಿತಾ? ಕೆಂಪಕ್ಕ ಅವರೆಕಾಯಿ ಕುಯ್ಯಕ್ಕೆ ಕೇಳದೆ, ಹುಸಿ ಅವರೆಕಾಯಿ ತಗೊಂಡು ಬರ್ತೀನಿ ಬಿಡು. ಬಂದರೆ ಬೇಕಾರೆ ಭಾನುವಾರ ಗಂಟ್ಲು ಇರ್ತೀನಿ. ಸರಿ ಅಮ್ಮ, ಆಯಿತು, ಹಂಗೆ ಮಾಡು. ಮತ್ತೆ ಇನ್ನೇನಮ್ಮ? ಇನ್ನೇನು ಇಲ್ಲ ಕಣವ. ಇನ್ನೇನು ಅಜ್ಜಿ ಚೆನ್ನಾಗಿರ್ತದ? ಏನು ಚಂದ. ಏನು ಭಾಳ ಹೊಸಿ ದೂರ ಅಂತಾರಲ್ಲ ಕಣ್ಮಗ, ನಿಜವಾಗ್ಲೂ ಅವಳಿಗೆ ಪಾಪ ಅಜ್ಜಿಯ ಏನು ನೋಡುವಾಗೆಲ್ಲ ನಾನು ಹೋಗಿ ಪಟೇಲಪ್ಪ ನ್ಯಾಯಕ್ಕೆಲ್ಲ ಕೊಟ್ಟೆ ನಿಮ್ಮ ಅಪ್ಪ ಮದುವೆ ಮಾಡ್ಕೊಂಡು ಬಂದಾಗ. ಆಗ ಅಜ್ಜಿ ಸಪೋರ್ಟ್ ನಿಂತ್ಕೊಂಡು ಎಷ್ಟೆಲ್ಲ ಇದು ಮಾಡೋದೆ. ಆದರೂ ಅವಳು ನೆನ್ಸ್ಕೊಳ್ಳೋಂಥದ್ದೊಂದು ಬುದ್ಧಿ ಇಲ್ಲ ಕಣ್ಮಗ, ನಿಜವಾಗ್ಲೂ ನಿಯತ್ತು ಅನ್ನೋದೇ ಅಷ್ಟು ನಿಯತ್ತಿಲ್ಲ ಅವಳಿಗೆ. ಎಷ್ಟು ಮನ್ಸ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳ್ಳೋಂಥದ್ದು ಶಕ್ತಿ ಇಲ್ಲ ಕತೆ ಬಿಡು. ಅವಳು ಒಂಥರ ದುಡ್ಡಿನ ಮೇಲೆ ನಿಂತವಳಲ್ಲವ, ಅದಕ್ಕೆ ದುರಾಂಕಾರ ಜಾಸ್ತಿ ಆಗ್ಬಿಟ್ಟದೆ. ಏನು ಎತ್ತಿಂದನೂ ದುಡ್ಡು ಇನ್ನೇನು ಡೆಪಾಸಿಟ್ ಮಾಡ್ಕೊಂಡಾಳೆ. 50 ಲಕ್ಷಕ್ಕೆ ಹೊಸಿ ಬಡ್ಡಿ ಬಂದದ. ಇತ್ತಾಗಿ ತರಕಾರಿ ವ್ಯಾಪಾರ ಮಾಡ್ತಾಳೆ. ದಿವಸಕ್ಕೆ ಏನಿದ್ರು ಜಾಸ್ತಿ ಅವಳ ಅಂಗಡಿಗೆ ಹೋಗೋದು. ಚೆನ್ನಾಗಿ ಮಾದೇವ ತೋರಿಸ್ಕೊಟ್ಟಾನೆ. ಯಾರನ್ನ ಪರಿಚಯ ಮಾಡಿಕೊಟ್ಟಿದ್ದಂತೆ, ಮಾಮೂಲಿ ತರಕಾರಿ ತಂದಾಕ್ತಾರಲ್ಲ ಅವ್ರನ್ನ ಚೆನ್ನಾಗಿ ತಂದು ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದಂತಲ್ಲ. ಆ ತಾವಿಂದನೂ ಅವಳ ಅಂಗಡಿಲಿ ತರಕಾರಿ ಚೆನ್ನಾಗಿ ಸಿಗ್ತದೆ ಅಂದ್ಕೊಂಡು ಎಲ್ಲ ಜನಗಳೆಲ್ಲ ಅಲ್ಲೇ ಹೋಗೋದಲ್ವ. ಏನು ದುಡ್ಡು ಜಾಸ್ತಿ ಆದಂಗೆ ದುರಂಕಾರ ಜಾಸ್ತಿ ಗೆಲ್ಲಿ ಮಾತಾಡೋಳು. ಒಯ್ದ ಬತ್ತಿತ್ತು ಅಮ್ಮ ಅಂದ್ಕೊಂಡು ಪಾಪ ಬರೋದು ಬರ್ದಂಗೆ ಮಾಡಿಬಿಟ್ಲು. ಕಳಿಸ್ತಾರೆ ಇರ್ಸ್ಕೊಳ್ಳಿ ಬಿಡು, ಅದಕ್ಕೆ ತಲೆಗೆಡ್ಸ್ಕೊಂಡು ಕಳಿಸ್ತಾರೆ ಇರಲಿ ಬಿಡಮ್ಮ. ನೀನು ಆಸೆ ಮಾಡ್ತಿದ್ದೆ ನನ್ನ ಮಗ ಅಂತವ, ಅವಳಲ್ಲಿ ಇರ್ಬೇಕು ತಾನೆ. ಅವಳು ನೀನು ಬೇರೆ ಅವಳು ಬೇರೆ, ನಮಗೆ ಎರಡೊಂದು ಹೆಣ್ಸೋರ್ಗೆ ತಲೆ ಕೆಡ್ಸ್ಕೋಬೇಕು. ತಲೆಗೆಡ್ಸ್ಕೊಬೇಡ ಬಿಡು, ಪರವಾಗಿಲ್ಲ, ಕಳಿಸ್ತಾರೆ ಇರ್ಸ್ಕೊಳ್ಳಂತೆ. ಅದು ಯಾಕೆ ತಲೆಗೆಡ್ಸ್ಕೋಬೇಕು? ಅದಕ್ಕೆ ಬಿಡು, ಇನ್ನೇನು ಯಾಕೆ ತಲೆಗೆಡ್ಸ್ಕೋಬೇಕು ಅಂದ್ಕೊಂಡು ನಾನು ಎಲ್ಲರೂ ಕಂಡ್ರೆ ಮಾತಾಡ್ತೀನಿ. ಸಿಸ್ಬರ್ತಾಕೆಲ್ಲ ಒಯ್ತೀನಿಲ್ಲ, ಏನಾದ್ರು ಹೋದ್ರತ್ತಾಗಿ ಅವನೇ ಓಡ್ಬರ್ತಾನೆ ಅಮ್ಮ ಅಂದ್ಕೊಂಡು. ಸರಿ ಅಮ್ಮ, ಆಯಿತು. ಇನ್ನೇನಮ್ಮ? ಇನ್ನೇನು ಇಲ್ಲ ಕಣ್ಮಗಳೇ. ಯಾಕಂದ್ರೆ ಶುಕ್ರವಾರ ದಿವಸ ಸಂಜೆ ಮನೆಗೆ ಬಂದ್ಬಿಡು. ಮತ್ತೆ ಅವರೆಕಾಯಿ ತಗೊಂಡು ಬರ್ತೀನಿ. ಇನ್ನೇನು ಎಲ್ಲಿ ಬಿರ್ಸಿಯ ಮಗಿನ ಕೈಲಿ? ಎಲ್ಲಿ ಬಿರ್ಸ್ತೀನಿ ಕಣಮ್ಮ, ಅದಕ್ಕೆ ಬಾ ಅಂತಿರೋದು ನಿನಗೆ. ಅಯ್ಯೋ ನನ್ನ ಮೂವತ್ತು ಮಗಳು ಹೆಂಗ್ಕೊಂಡವಳ ಕಣವ. ಏನು ತಗೊಂಡಿದ್ದಿ ಬಟ್ಟೆಯ? ಇದು ಲೆಹಂಗ ಹೊಲ್ಸಿನಿ. ಲೆಹಂಗ ಹೊಲ್ಸಿದೀಯ? ಸರಿ ಕಣ, ಹಾಕು, ಚೆನ್ನಾಗಿ ಅಂತಾಳೆ. ಹಂಗಾರೆ ಅದನ್ನ ಹೊಲ್ಸ್ಬಿಟ್ಟು ಎಲ್ಲನೇ ರೆಡಿ ಮಾಡ್ಕೊಂಡು ನಾಳೆಗೆ ಎಲ್ಲಿ ಬೀರಿಸ್ತೀನಿ. ಈ ವರ್ಷದಿಂದ ಮಾಡ್ತೀನಿ ಕಣಮ್ಮ. ಮಾಡವ, ಒಳ್ಳೇದಾಗಲಿ, ಮಾಡು. ಯಾಕೆ ಅಮ್ಮ? ಏನು ನೀವು ನಿಂತ ಅಮ್ಮ ಹತ್ಕ ಬಂದಾನೆ ಕಣ? ಯಾಕ ಕಣೆ? ಬಲಿ ಏನು ಯಾಕಪ್ಪ ಅಳ್ತಿದ್ದಿ? ಅದೇನು ಸುಮ್ಮನೆ ಇರ್ಸಮ್ಮ, ಆಮೇಲೆ ಮಾಡ್ತೀನಿ. ಸರಿ ಆಯಿತು. ಏನೋ ಅಡ್ಗಿಡ್ಲೇನೋ ಅದಕ್ಕೆ ಹೇಳ್ತಾವನೆ. ನೋಡ್ತೀನಿ, ಬಿಸ್ಕೆಟ್ ಅದೇ ಮನೇಲಿ ಕೊಡ್ತೀನಿ ತಿನ್ಲಿ. ಮಾಡ್ತೀನಿ ಬಿಡವ ಆಮೇಲೆ. ಸರಿ ಅಮ್ಮ, ಆಯಿತು. ಏನವ ಯಾಕೆ ಮಾಡಿದ್ಲ ಅಮ್ಮ? ಇಲ್ಲ ಅಮ್ಮ ಮತ್ತೆ
ಅಜ್ಜಿ ಮನೆ ಬಿಟ್ಟೋಯ್ತು. ಯಾಕೆ ಯಾಕೆ ಏನಾಯ್ತು? ಅಮ್ಮ ಮನೆ ಬಿಟ್ಟು ಹೋಗು ಅಂತ ಬೈದ್ಬಿಟ್ಟು ಓಡಿಸ್ಬಿಡ್ತು ಮನೆಯಿಂದ ಆಚೆಗೆ. ಅದಕ್ಕೆ ಅಜ್ಜಿ ಹೊಂಟೋಯ್ತು. ಯಾವಾಗ? ಈಗಲೇ ಒಂದು ಗಳಿಗೆ ಆಯ್ತು ಅಷ್ಟೇ ಅಜ್ಜಿ ಹೋಗಿ. ಯಾಕೆ ಏನಂತೆ? ಅವತ್ತು ಕೋಳಿ ಸಾರು ಮಾಡ್ಕೊಂಡು ಉಸ್ಕೊಂಡು ಊಟ ಮಾಡೋದವ್ರೆ ಜಯಜ್ಜಿನೂ ಅಮ್ಮನೂ. ಅದು ವಿಷಯ ಗೊತ್ತಾಗ್ಬಿಟ್ಟು ಅಜ್ಜಿ ಯಾರ ಕೂಟ ಹೇಳಿತಂತೆ. ಅದಕ್ಕೆ ಹೇಳಿದೆಯಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಒಸಿ ಎಲ್ಲ ಜಗಳ ಮಾಡಿ ಏನಾರ ಬೋದಿ ಕಳಿಸ್ಬಿಡ್ತು. ಪಾಪ ಅಜ್ಜಿ ಮನೆ ಬಿಟ್ಟು ಹೊಂಟೋಯ್ತು. ನೀರಕ್ಕಿಲ್ಲ ಎಲ್ಲರೂ ಹೊಂಟೋಯ್ತೀನಿ ದೇಶ ಬಿಟ್ಟು ಹೋಯ್ತೀನಿ ಅಂತ ಅಂತು. ಅವಳಿಗೆಲ್ಲ ಕೇಳಿ ಬಂದಿದ್ದದು ಅದಕ್ಕಂಗಾಡಲ್ಲಿ ನಿಮ್ಮ ಅಮ್ಮ. ಅಲೋ ಅಲೋ ಯಾಕಮ್ಮ ಏನಂತೆ? ಯಾಕಲ್ತಿದ್ದ ನಮ್ಮ ಮಗ? ಅಯ್ಯೋ ಅದು ಏನ ಕಣಕನವ ಅಜ್ಜಿ ಮನೆ ಬಿಟ್ಟೋಯ್ತು ಅಂತ ಕುಂತಾನೆ. ಅದೇನೋ ಬೋದ್ಲು ಅಮ್ಮ ಅಕ್ಕೆಯ ಅಜ್ಜಿ ಹೋಯ್ತೀನಿ ನಾನು ಇರಕ್ಕಿಲ್ಲ ದೇಶ ಬಿಟ್ಟು ಹೋಯ್ತೀನಿ ಅನ್ಕೊಂಡು ಅದೇನೋ ದೇಶಾಂತರ ಹೋಯ್ತೀನಿ ಅಂದ್ಬಿಟ್ಟು ಹೇಳ್ತಂತೆ. ಅದಕ್ಕೆ ಬಂದು ಹೇಳ್ತಾ ಕುಂತವನೆ ಹಿಂಗೆ ಮನೆ ಬಿಟ್ಟು ಓಡಿಸ್ಬಿಟ್ಲು ಅಮ್ಮ ಅಂತವೆ. ಅಯ್ಯೋ ಅಮ್ಮ ನೋಡೋಗೋದು ಏನು ಅಲಕನಮ್ಮ ಇವಳಿಗೇನು ಕೇಳಿ ಬಂದಿರೋದು ಇದೆ ಕಂಗಾಡಳಮ್ಮ ಇವಳು. ಸರಿಯಾಗಿ ಆಡ್ತಾಳೆ ಬಿಡು, ಚೆನ್ನಾಗಿ ಆಡ್ತಾಳೆ. ದುರಾಂಕಾರ ಬರ್ತದೆ ಮನ್ಸೂನ್ಗೆ ಅನ್ಕೊಂಡು ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ. ಈ ಥರ ದುರಾಂಕಾರ ಬರಬಾರ್ದು ಮನ್ಸೂನ್ಗೆ ಬರ್ತದೆ ಅಂದ್ಬಿಟ್ಟು ಏನು ಇವಳೆ ಸರಿಯಾ? ಹೋಗಮ್ಮದೇನು ನೋಡೋಗು ಹೋಗು ಅದೇನು ನೋಡೋಗು ಕಾಣೆ ಕನವತ್ತಾಗೆ ಏನು ಹೆಂಗೆ ಆಡೋಳಪ್ಪಪ್ಪ. ಅಲ್ಲ ನೋಡು ಆ ನಡಿಪತ್ತು ಭಂಗ ಮಾಡ್ಕೊಂಡು ಏನೊಂದು ಒಂದು ಪಾತ್ರೆ ಒಳಗಿಲ್ಲ ಒಂದು ಬಟ್ಟೆ ಒಳಗಿಲ್ಲ ಅವಳು ಯಾವ ಕೆಲಸನೂ ಮುಟ್ಟಕ್ಕಿಲ್ಲ. ಎಲ್ಲ ಭಂಗನೂ ಬರೋದಕ್ಕೆ ಎಲ್ಲನೂ ಕೆಲಸ ಮಾಡಿರ್ತದೆ ಪಪ್ಪ. ಏನೊಂದು ಮುದ್ದೆ ಇಟ್ಟಿಕ ಹಿಂಗೆ ಸಾಯ್ತಾಳಲ್ಲ ಏನು ಸಾಯಂಗೆ. ಏನು ಇವಳು ಸರಿ ಇವಳು ಅಪ್ಪ ದೇವ್ರೇಕಂತ ಹೋಗತ್ತಾಗೆ ತೊಡಗಲಿ ಆಡಂಗೆ ಆಡ್ತಾಳೆ ಅತ್ತಾಗೆ. ಅದೇನು ನೋಡೋಗು ಹೋಗಿ ನೋಡೋಗೆ ಮದೇನು ಆಮೇಲೆ ಅದು ಯಾವ ಗಾಚಾರ ಆಮೇಲೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟದು ಪಪ್ಪ ಹಿಂಗೆ ಆಡ್ತಾರಲ್ಲ ಅಂದ್ಬಿಟ್ಟು ಹೋಗಿ ನೋಡೋಗು ಅದೇನು ಎಲ್ಲೋಗಿದ್ದದು ಏನು ಅಂದ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಮಾಡಮ್ಮ ಫೋನ. ನಾನು ಬಂದೆ ಅಂದಲ್ಲ ಎಲ್ಲೋ ಹೊಡೆದ್ಲೇನೋ ಎಲ್ಲೋ ಹತ್ಕೊಬತ್ತಿದ್ದೇನೋ ಅಂತೀನಿ ಪಪ್ಪ. ಸರಿ ಹೋಗು ಮೊದಲು ನೋಡೋಗು ಅಜ್ಜಿಯ. ಸರಿ ಕಣವ ಆಯಿತು ನೋಡ್ತೀನಿ ತಾಡು ಮಗ ನೋಡ್ತೀನಿ ಅದೆಲ್ಲೋಗಿದ್ದದು ನೋಡ್ತೀನಿ. ಬಿಡು ಆಯಿತು ಆಮೇಲೆ ಇನ್ನು ಮಾಡ್ತೀನಂತೆ ಆಮೇಲೆ ಮಾಡ್ತೀನಿ ಬಿಡು. ಸರಿ ಬಂದ್ಮೇಲೆ ಮಾಡಮ್ಮ. ನನಗಂತೂ ಜೀವೆಲ್ಲ ಬಡ್ಕೊತ ಕೂತದೆ. ಫೋನ್ ಮಾಡಿವೆ ಅಜ್ಜಿಗೆ. ಫೋನ್ ಇಲ್ವೇನೋ ಕಡೆ ತಲೆ ಅವತ್ತು ಕೆಟ್ಟೋಗದೆ ಫೋನು ಅಂತಿತ್ತು. ಸರಿ ಬಿಡು ಆಯಿತು ಮಾಡ್ತೀನಿ ಬಿಡವ. ಹೋಗು ಮೊದಲು ನೋಡೋಗ ಅಜ್ಜಿಯ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.